ಇನ್ನು ತುಮಕೂರು ಜಿಲ್ಲೆಯ ದೇವರಾಯನದುರ್ಗ ಬೆಟ್ಟದಲ್ಲಿ ರೀಲ್ಸ್ ಮಾಡಲು ಯತ್ನಿಸಿದ ವೇಳೆ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದು ಕಾಲೇಜು ಉಪನ್ಯಾಸಕರೊಬ್ಬರು ಗಾಯಗೊಂಡ ಘಟನೆ ನಡೆದಿದೆ. ಅರಸೀಕೆರೆಯ PU ಕಾಲೇಜು ಉಪನ್ಯಾಸಕ ಶಿವಪ್ರಸಾದ್ ರವರು ದೇವಾಲಯದ ಹಿಂಭಾಗದ ಬಂಡೆ ಏರಿದ ವೇಳೆ ರೀಲ್ಸ್ ಮಾಡಲು ಕಾಲು ಜಾರಿ ಬಿದ್ದು ಕಾಲಿಗೆ ಗಂಭೀರ ಗಾಯಗಳಾಗಿವೆ. ಸ್ಥಳೀಯರು ತಕ್ಷಣ ರಕ್ಷಿಸಿ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಾ ಇದೆ. ಅಪಾಯಕಾರಿ ಸ್ಥಳದಲ್ಲಿ ರೀಲ್ಸ್ ಮಾಡುವ ಹುಚ್ಚಾಟ ಜೀವಕ್ಕೆ ಅಪಾಯ ಉಂಟು ಮಾಡಬಹುದು ಎಂದು ಎಚ್ಚರಿಕೆ ನೀಡಲಾಗಿದೆ. ವೀಕ್ಷಕರೇ ನೋಡಿ, ರೀಲ್ಸ್ ಹುಚ್ಚಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿ. ಇವರು PU ಕಾಲೇಜಿನ ಪ್ರೊಫೆಸರ್ ಅಂತೆ. ಸೊ ಇವ್ರಿಗೆ ಸಾಮಾನ್ಯ ಜ್ಞಾನ ಇರಲಿಲ್ವಾ ಅಂಥೇಳಿ, ಎಲ್ಲಿ ರೀಲ್ಸ್ ಮಾಡಬೇಕು ಎಲ್ಲಿ ರೀಲ್ಸ್ ಮಾಡಬಾರ್ದು ಅಂಥೇಳಿ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವ ಶಿಕ್ಷಕರೇ ಇಂಥ ಹುಚ್ಚಾಟಕ್ಕೆ ಇಳಿದರೆ ವಿದ್ಯಾರ್ಥಿಗಳಿಗೆ ಇವರು ಏನು ಹೇಳಿಕೊಡ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ನೋಡಿ, ಬೆಟ್ಟದ ಮೇಲೆ ಹೋಗಿದ್ದಾರಂತೆ ರೀಲ್ಸ್ ಮಾಡೋದಕ್ಕೆ. ಬೇರೆ ಲೊಕೇಶನ್ ಸಿಗಲಿಲ್ವಾ ಇವರಿಗೆ? ಅಲ್ಲ, ನಿಮ್ಮ ಜೀವಕ್ಕೆ ಅಪಾಯವಾಗುವಂಥ ಕೆಲಸಗಳನ್ನು ಯಾಕ್ರಿ ಮಾಡ್ತೀರಿ ರೀಲ್ಸ್ಗೋಸ್ಕರ? ಈ ರೀಲ್ಸ್ ಹುಚ್ಚಾಟ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಇವರು. ಯಾವ ಹಂತಕ್ಕೆ ಹೋಗೋದಕ್ಕೂ ಬೇಕಾದ್ರೂ ರೆಡಿ ಇರ್ತಾರೆ. ಈಗ ನೋಡಿ, ಪ್ರಾಣಕ್ಕೆ ಕುತ್ತು ಬಂದು ಕೂತಿದೆ, ಮೇಲಿಂದ ಬಿದ್ದಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ಯಾಂಟ್ ಹರ್ಕೊಂಡಿದ್ದಾರೆ, ಬ್ಲಡ್ ಕಾಣ್ತಾ ಇದೆ ಕೈ ಕಾಲುಗಳಲ್ಲಿ. ಸೊ ಅಷ್ಟೊಂದು ತೀವ್ರತೆಯಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ಅವರು. ಸೊ ಬೇರೆ ಯಾರೋ ಮಾಡಿದರೆ ಬೇರೆ ವಿಚಾರ. ಒಬ್ಬ ಬೋಧನೆ ಮಾಡುವಂತಹ ಟೀಚರ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಇವರು ಏನು ಬೋಧನೆ ಮಾಡ್ತಾರೆ? ಹಾಗಾದರೆ ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನುವ ಸಾಮಾನ್ಯ ಜ್ಞಾನ ಇವ್ರಿಗೆ ಇರಲಿಲ್ವಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಸೊ ಇವಾಗ ರೀಲ್ಸ್ ಹುಚ್ಚಾಟಕ್ಕೆ ಅವರ ಕಾಲಿಗೆ ಭಾಳ ಪೆಟ್ಟಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರಂತೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಇವಾಗ ಅವರಿಗೆ ಮತ್ತೊಬ್ಬರು ಎಚ್ಚರಿಕೆ ನೀಡಿದ್ದಾರೆ, ಈ ಹುಚ್ಚಾಟದ ರೀಲ್ಸ್ ಮಾಡ್ತೀರಲ್ಲ, ನಿಮ್ಮ ಜೀವಕ್ಕೆ ಕುತ್ತು ಬರುವಂತಹ ಕೆಲಸಗಳಿವೆಲ್ಲ, ಮಾಡಬಾರ್ದು ಅಂತೇಳಿ ಮತ್ತೊಬ್ಬರು ಬುದ್ಧಿವಾದ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸೊ ಒಬ್ಬ ಪ್ರೊಫೆಸರ್ ಮಾಡಿದಾಗ ವಿದ್ಯಾರ್ಥಿಗಳು ಇವರಿಗೆ ಬುದ್ಧಿ ಹೇಳುವ ಸಂಗತಿ ಬಂದು ಒದಗುತ್ತೆ. ಏನಾಗಿಲ್ಲ, ನಿಧಾನ, ಗಾಬರಿ ಆಡ್ಸ್ಬೇಡ ಅವ್ರಿಗೆ. ನಡಿ ನಡಿ ನಡಿ, ಬಿಡಿ ಬಿಡಿ, ಕಾಯ್ ಬಿಡ್ರಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.